ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಈಶಾ ಚಂಡಮಾರುತವು ಯುಕೆಯಲ್ಲಿ ಭಾರಿ ಅವ್ಯವಸ್ಥೆಯನ್ನು ಉಂಟು ಮಾಡುತ್ತಿದೆ. ಸಾವಿರಾರು ಜನರು ವಿದ್ಯುತ್ ಇಲ್ಲದೆ ಪರದಾಡುತ್ತಿದ್ದಾರೆ ಮತ್ತು ಸಾರಿಗೆಯು ಬಹಳವಾಗಿ ಅಸ್ತವ್ಯಸ್ತವಾಗಿದೆ. ಈಶಾ ಚಂಡಮಾರುತವು ಯುನೈಟೆಡ್ ಕಿಂಗ್ಡಮ್ ನಲ್ಲಿ ವಿನಾಶವನ್ನುಂಟು ಮಾಡಿದೆ. ಇದು 84 ವರ್ಷದ ವ್ಯಕ್ತಿ ಸೇರಿದಂತೆ 2 ಸಾವಿಗೆ ಕಾರಣವಾಯಿತು. ಗಾಳಿಯ ವೇಗವು ಬೆರಗುಗೊಳಿಸುವ ಮಟ್ಟದಲ್ಲಿ ದಾಖಲಾಗಿದೆ. ಡುಂಡಿ ಬಳಿಯ ಟೇಸ್ ಸೇತುವೆಯಲ್ಲಿ ಗಂಟೆಗೆ 107 ಮೈಲಿಗಳಷ್ಟು ಗಾಳಿಯು ಬೀಸುತ್ತಿದೆ. ನಾರ್ಥಂಬರ್ಲ್ಯಾಂಡ್ ನಲ್ಲಿ ಗಂಟೆಗೆ 99 ಮೈಲುಗಳು, ನಾರ್ತ್ ವೇಲ್ಸ್ ನಲ್ಲಿ ಗಂಟೆಗೆ 90 ಮೈಲುಗಳು ಮತ್ತು ನೀಡಲ್ಸ್ ಐಲ್ ಆಫ್ ವೈಟ್ ನಲ್ಲಿ ಗಂಟೆಗೆ 86 ಮೈಲುಗಳನ್ನು ದಾಖಲಿಸಿದೆ. ಈಶಾ ಚಂಡಮಾರುತದ ನಂತರ ಐರ್ಲೆಂಡ್, ಸ್ಕಾಟ್ಲೆಂಡ್, ಇಂಗ್ಲೆಂಡ್ ಮತ್ತು ವೇಲ್ಸ್ ಸೇರಿದಂತೆ ದೇಶದಾದ್ಯಂತ ಸಾವಿರಾರು ಮನೆಗಳಿಗೆ ವಿದ್ಯುತ್ ಇಲ್ಲವಾಗಿದೆ. ಚಂಡಮಾರುತದಿಂದ ಸಾರಿಗೆಯು ತೀವ್ರವಾಗಿ ಪರಿಣಾಮ ಬೀರಿದೆ. ಹಳಿಗಳು, ರಸ್ತೆಗಳು ಮತ್ತು ಏರ್ಲೈನ್ಗಳನ್ನು ಅಡ್ಡಿಪಡಿಸಿದೆ. ಯುಕೆಗೆ ತೆರಳುವ ವಿಮಾನಗಳು ಫ್ರಾನ್ಸ್, ಜರ್ಮನಿ ಮತ್ತು ನೆದರ್ಲ್ಯಾಂಡ್ಗೆ ತಿರುಗುವಂತೆ ಒತ್ತಾಯಿಸುವುದರೊಂದಿಗೆ 100 ವಿಮಾನಗಳನ್ನು ರದ್ದುಗೊಳಿಸಲಾಯಿತು. ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ ಸಿಲುಕಿಕೊಂಡರು. ಈಶಾ ಚಂಡಮಾರುತವು ಸೆಪ್ಟೆಂಬರ್ 2023ರಲ್ಲಿ ಪ್ರಾರಂಭವಾದ ಋತುವಿನ 9ನೇ ಚಂಡಮಾರುತವಾಗಿದೆ. ಈಶಾ ಚಂಡಮಾರುತವನ್ನು ಜೋಸ್ಲಿನ್ ಚಂಡಮಾರುತವು ಅನುಸರಿಸುತ್ತದೆ ಎಂದು ಹವಾಮಾನ ಶಾಸ್ತ್ರಜ್ಞರು ಹೇಳುತ್ತಾರೆ.